ಹರಿಯಾಣ ಫಲಿತಾಂಶ ರೋಚಕ ತಿರುವನ್ನು ಪಡಿತಾ ಇದೆ. ಯಾಕಂದರೆ ಸ್ಥಿತಿಗತಿಗಳು ಯಾವ ರೀತಿ ಬದಲಾಗ್ತಿವೆ ನೋಡಿ, ಆ ನಂಬರ್ ಯಾವ ರೀತಿ ಬದಲಾಗ್ತಿದೆ ಅದನ್ನು ನಾವು ತೋರಿಸ್ತಾ ಇದ್ದೀವಿ. ಇನ್ನು ಬಿಜೆಪಿ ಕಾರ್ಯದರ್ಶಿಗಳ ಸಭೆಯನ್ನು ಕರೆದಿದ್ದಾರೆ ನಡ್ಡಾ. ಹರಿಯಾಣ ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶ ಏನು ಬರ್ತಾ ಇದೆ, ಫಲಿತಾಂಶದ ಬಗ್ಗೆ ಚರ್ಚೆ ಮಾಡಲಿಕ್ಕೆ. ಹರಿಯಾಣದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಫೈಟ್ ಕೊಡ್ತಾ ಇದೆ. ಮೊದಲು ಕಾಂಗ್ರೆಸ್ ಮುನ್ನಡೆಯಲ್ಲಿತ್ತು, ಈಗ ಕಾಂಗ್ರೆಸ್ ಹಿನ್ನಡೆಯನ್ನು ನೋಡ್ತಾ ಇದೆ. ಫಲಿತಾಂಶದ ಬಗ್ಗೆ ಜೆಪಿ ನಡ್ಡಾ ಸಭೆ ಕರೆದಿದ್ದಾರೆ. ಬಿಜೆಪಿ ಕಾರ್ಯದರ್ಶಿಗಳ ಸಭೆ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ನಲ್ಲಿ. 43-40. ಕೆಲವೊಂದು ಕಡೆಗೆ ಇದು ಬಹಳ ಅಂತರನೂ ಕೂಡ ಇದೆ. ಕೆಲವೊಂದು ಅಂಕಿಅಂಶಗಳಲ್ಲಿ 43-40 ನಾವು ತೋರಿಸ್ತಿರುವಂಥ ಫಲಿತಾಂಶ. ಆದರೆ ಕಾಶ್ಮೀರದಲ್ಲಿ ಸ್ಥಿತಿಗತಿಗಳು ನೋಡಿ, 27ಕ್ಕೆ ಬಿಜೆಪಿ ನಿಂತಿದೆ, 49ಕ್ಕೆ ಎನ್ಸಿಪಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಬನ್ನಿ, ರವಿಕುಮಾರ್ ನಮ್ಮ ಜೊತೆಗಿದ್ದಾರೆ. ರವಿಕುಮಾರ್, ನಾವು ಮಾತಾಡ್ತಾ ಇದ್ವಿ, ಅಂಕಿ ಸಂಖ್ಯೆಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಯಾಕಂದರೆ ಬಿಜೆಪಿ ಮೊದಲು ಹಿನ್ನಡೆ ನೋಡ್ತಾ ಇತ್ತು, ಈಗ ಬಿಜೆಪಿ ಮುನ್ನಡೆಯಲ್ಲಿದೆ. ಏನಂತೀರಿ ಸರ್? ನೋಡಿ, ಹರಿಯಾಣದಲ್ಲಿ 3ನೇ ಬಾರಿಗೆ ನಾವು ಅಧಿಕಾರವನ್ನು ಹಿಡಿತಾ ಇದ್ದೀವಿ. ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಏನು 46 ಬರಬೇಕಾಗಿತ್ತು, ಕ್ರಾಸ್ ಮಾಡಿದ್ದೇವೆ. 48 ಬಿಜೆಪಿ, 35 ಕಾಂಗ್ರೆಸ್ ಅಲ್ಲಿ ತೋರಿಸ್ತಾ ಇದೆ. ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ನಮ್ಮ ಹನುಮಂತಯ್ಯ ಅವರು ಹೇಳ್ತಾ ಇದ್ರು, ನಾವು ಹರಿಯಾಣದಲ್ಲಿ ಗೌರ್ಮೆಂಟನ್ನು ಮಾಡ್ತೇವೆ ಅಂತೇಳಿ. 3ನೇ ಬಾರಿಗೆ ನಾವು ಅಧಿಕಾರವನ್ನು ಹಿಡಿತಾ ಇದ್ದೀವಿ ಅಲ್ಲಿ ಹರಿಯಾಣದಲ್ಲಿ. ಅಂದರೆ ರೈತರು ನಮ್ಮ ಜೊತೆನಲ್ಲಿದ್ದಾರೆ ಅಂತ ಅರ್ಥ ಆಯಿತು. ಈವನ್ ಸೈನಿಕರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ ಅಂತ ಅರ್ಥ ಆಯಿತು. ನಾನು ಕಾಂಗ್ರೆಸ್ನವ್ರಿಗೆ ಹೇಳೋದಕ್ಕೆ ಬಯಸ್ತೇನೆ, ಸೈನಿಕರು ಸಾಮಾನ್ಯವಾಗಿ ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ. ಕಾರಣ ಯಾಕೆ ಅಂತ ಹೇಳಿದರೆ, ನಾವು ಸೈನಿಕರ ಬಗ್ಗೆ ಅತ್ಯಂತ ಭರವಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಅದು ಜಮ್ಮು ಕಾಶ್ಮೀರದ ಬಾರ್ಡ್ರ್ ಇರ್ಬೋದು, ಪಂಜಾಬ್ ಬಾರ್ಡ್ರ್ ಇರ್ಬೋದು, ಯಾವುದೇ ಬಾರ್ಡ್ರಲ್ಲಿ ಆ ಸೈನಿಕರ ಕಷ್ಟಕ್ಕೆ ನೆರವಾದಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಮೋದಿ ಸರ್ಕಾರ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, 1 ರ್ಯಾಂಕ್ 1 ಪೆನ್ಷನ್, ONOP, 40,000 ರೂಪಾಯಿ ಸ್ಯಾಲ್ರಿ. ಮುಂಚೆ ಎಷ್ಟಿತ್ತು ಸ್ಯಾಲ್ರಿ ಅವ್ರದ್ದು? ಬೇಸಿಕ್ 46,000 ರೂಪಾಯಿ ಇದೆ ಸ್ಯಾಲ್ರಿ ಈಗ. ಮುಂಚೆ ನನ್ನ ಪ್ರಕಾರ 25-26,000 ರೂಪಾಯಿ. ಅಂದರೆ ಸೈನ್ಯಕ್ಕೆ ಸೇರೋದಕ್ಕೆ ಹಿಂಜರಿತಾ ಇದ್ದಂಥ ಪರಿಸ್ಥಿತಿ ದೇಶದಲ್ಲಿತ್ತು. ಇವತ್ತು ಸೇನೆಯನ್ನ ಸೇರೋದಕ್ಕೆ ಯುವಕರು ಮುಂದೆ ಬರ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಸೇವೆಯನ್ನ ಮಾಡೋಣ ಮತ್ತು ವಾಪಸ್ ಬಂದ ಮೇಲೆ ನಮ್ಮ ಕುಟುಂಬಕ್ಕೂ ಏನು ಸಮಸ್ಯೆ ಇಲ್ಲ. ಅಲ್ಲ, ಬಹುಶಃ ನೀವು ಘೋಷಣೆ ಮಾಡಿದ್ರಲ್ಲ, ಯಾರ್ಯಾರು ನಿವೃತ್ತಿ ಹೊಂದಿ ಬರ್ತಾರೆ, ಅಂದ್ರೆ ನಿಮ್ಮ ಅವಧಿಯನ್ನು ಮುಗಿಸ್ಕೊಂಡ್ ಬರ್ತೀರಿ, ಸೊ ಅಂತ ಅಗ್ನಿವೀರರಿಗೆ ನಾವು ಸರ್ಕಾರಿ ಕೆಲಸ ಕೊಡ್ತೀವಿ ಅನ್ನುವಂಥದ್ದು ಏನಾದ್ರು ಕೊಟ್ಟಿರ್ಬೋದಾ? ಅದು ಕೈ ಹಿಡಿದಿರ್ಬೋದು. ಅಗ್ನಿವೀರವನ್ನ ತೆಗೆದುಕೊಂಡು ಈ ಒಂದು ಪಾಲಿಸಿಯನ್ನ ತೆಗೆದುಕೊಂಡ ಬಂದ್ಮೇಲೆ ಬಿಜೆಪಿ ಬಹಳ ಹೊಡೆತ ಕೊಡ್ತು ಇಲ್ಲ. ಈ ಅಗ್ನಿವೀರ ಅಂದ್ರೆ ಸೈನ್ಯನ್ನ 14 ವರ್ಷ 15 ವರ್ಷ ಏನು ಸರ್ವಿಸ್ ಮುಗಿಸ್ಕೊಂಡು ಬಂದ್ಮೇಲೆ ನಾವು ಸರ್ಕಾರದ ಜಾಬ್ ಅನ್ನ ಕೊಡ್ತೇವೆ, ನಿಮ್ಮ ಕುಟುಂಬವನ್ನ ನಡೆಸೋದಕ್ಕೆ ಯಾವುದೇ ತೊಂದರೆಯನ್ನ ಮಾಡೋದಿಲ್ಲ ಅಂತೇಳಿ ನಮ್ಮ ನಾಯಕರು ಭರವಸೆಯನ್ನು ಕೊಟ್ಟರು, ಮ್ಯಾನಿಫೆಸ್ಟೋನಲ್ಲಿ ಪ್ರಕಟಣೆ ಮಾಡಿದ್ರು. ಇದೆಲ್ಲದರ ಕಾರಣ ಅಲ್ಲಿ ಸ್ಪೋರ್ಟ್ಸ್ಗೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಸ್ಪೋರ್ಟ್ಸ್ಗೆ ಎಷ್ಟು, ಫಾರ್ ಎಕ್ಸಾಂಪಲ್ ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ ಯುವಕರು ಸ್ಪೋರ್ಟ್ಸ್ನಲ್ಲಿ ಜಾಸ್ತಿ ಇರ್ತಾರೆ. ಹರಿಯಾಣದಲ್ಲಿ ಸ್ಪೋರ್ಟ್ಸ್ಗೆ ನಾವು ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದರಿಂದ, ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರಿಂದ ಈವನ್ ಯುವಕರು ಕೂಡ ಬಿಜೆಪಿ ಜೊತೆನಲ್ಲಿ ಇದ್ದಾರೆ. ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಹರಿಯಾಣ ಪ್ರದೇಶದಲ್ಲಿ 3ನೇ ಬಾರಿಗೆ ನಾವು ಅಧಿಕಾರವನ್ನು ಹೇಳ್ತೇವೆ. ಮತ್ತು ಇನ್ನೊಬ್ರು ನಮ್ಮ ಈಗಿನ 6 ತಿಂಗಳಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸೈನಿಯವರು ಒಂದು ಬಹಳ ವಿಶ್ವಾಸವನ್ನ ಸಂಪಾದನೆ ಮಾಡಿದ್ದಾರೆ. ಹರಿಯಾಣ ಪ್ರದೇಶದಲ್ಲಿ ರೈತರ ವಿಶ್ವಾಸವನ್ನ ಗಳಿಸಿದ್ದಾರೆ, ಯುವಕರ ವಿಶ್ವಾಸವನ್ನ ಗಳಿಸಿದ್ದಾರೆ. ಇವರೆಲ್ಲರ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ 3ನೇ ಬಾರಿಗೆ ಅಧಿಕಾರವನ್ನು ಹಿಡಿತಾ ಇದ್ದೇವೆ. ನಾನು ಈ ಸಂದರ್ಭದಲ್ಲಿ ಅಭಿನಂದನೆ. ಶಿವಕುಮಾರ್ ನಮ್ಮ ಜೊತೆಗಿದ್ದಾರೆ, ಹಿರಿಯ ಪತ್ರಕರ್ತರು ಮೈಸೂರಿನಿಂದ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ನೋಡಿ, ಆರಂಭದಲ್ಲಿ ಹರಿಯಾಣದ ಅಂಕಿ ಸಂಖ್ಯೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಹಳ ಮುಂದಿತ್ತು. ಆದರೆ ಈಗ ಸ್ಥಿತಿಗತಿಗಳು ಬದಲಾಗಿದೆ. ನಂಬರ್ 1. ನಂಬರ್ 2, ಕಾಶ್ಮೀರದ ಸ್ಥಿತಿಗತಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಬಹಳ ಮುಂದಿತ್ತು. ಬಿಜೆಪಿ ಈಗ 27ಕ್ಕೆ ಬಂದಿದೆ, ಕಾಂಗ್ರೆಸ್ ಪ್ಲಸ್ 49ಕ್ಕೆ ಬಂದಿದೆ. ಅಲ್ಲಿ ಬಿಜೆಪಿಯ ಸ್ಥಿತಿ ಅಷ್ಟು ಸುಧಾರಿಸುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ.
ಹರಿಯಾಣದಲ್ಲಿ ವಿಶೇಷವಾಗಿ ನೋಡಿ, ಹರಿಯಾಣದಲ್ಲಿ ಈ ಬಾರಿ ಈ ಈ ಬಹಳಷ್ಟು ಸಂದೇಶಗಳನ್ನು ರವಾನಿಸ್ಬಿಡುತ್ತೆ. ಹರಿಯಾಣದಲ್ಲಿ BJP ಗೆದ್ದಿದ್ದೇ ನಿಜ ಆಯಿತು ಅಂತಂತಂದರೆ ಕಾಂಗ್ರೆಸ್ ಮಾಡಿದಂಥ ಆರೋಪಗಳೇನೇನಿದೆ ಅವೆಲ್ಲವೂ ಕೂಡ, ಜೊತೆಗೆ ಗ್ಯಾರಂಟಿ ಅದೆಲ್ಲವೂ ಕೂಡ ಎಲ್ಲ ಒಂದು ಕಡೆಗೆ ಉಲ್ಟಾ ಹೊಡೆದಿದೆ ಅನ್ನೋ ರೀತಿಯಲ್ಲೇ ಸಂದೇಶ ಹೋಗುತ್ತೆ. ಒಂದು ಅಗ್ನಿವೀರರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವರೇನು ಆರೋಪಗಳು ಮಾಡ್ತಾ ಇದ್ರು ಅದೂ ಕೂಡ ಎಲ್ಲೋ ಒಂದು ಕಡೆಗೆ ಬೂಮ್ರಾಂಗ್ ಆಗ್ತಾ ಇದೆ ಅನ್ನುವಂಥ ಸಂದೇಶ ಇದೆಲ್ಲದರ ಜೊತೆಗೆ ಏನು ಅಂತಂದರೆ ಮತ್ತೆ ಎಲ್ಲೋ ಒಂದು ಕಡೆಗೆ ಏನು ಅಂದರೆ ಸೈನಿಕರೇ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥವರು, ಕುಸ್ತಿಪಟುಗಳು ಮತ್ತು ಕ್ರೀಡಾಳುಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಹರಿಯಾಣ BJPಗೆ ಒಲಿಯುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ಏನಂತೀರಿ ಶಿವಕುಮಾರ್? ರಂಗನಾಥ್, ಒಂದು ಭಾಳ ಇವತ್ತಿನ ರಿಸಲ್ಟ್ನ ನೋಡಿದ್ರೆ ಏನು ಇವರು ನಮ್ಮ JP ನಡ್ಡಾ ಇರ್ಬೋದು, ಇಲ್ಲಾಂದ್ರೆ ಹೋಮ್ ಮಿನಿಸ್ಟ್ರು ಅಮಿತ್ ಶಾ ಅವರು ಇರ್ಬೋದು, ಅವರು ಮಾಡಿದಂಥ ಒಂದು ಸ್ಟ್ರಾಟರ್ಜಿ ಇವತ್ತು ಅದಕ್ಕೆ ಒಂದು ಬೆಲೆ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಅದಕ್ಕಿನ್ನೂ ಮೊದಲು ಏನು ಈ ಎಕ್ಸಿಟ್ ಪೋಲ್ಸ್ ಏನು ಪ್ರಿಡಿಕ್ಟ್ ಮಾಡಿದ್ರು, ಇಟ್ ಹ್ಯಾಸ್ ಗಾನ್ ರಾಂಗ್. ಎಕ್ಸಿಟ್ ಪೋಲ್ಸು ಭಾಳ ಏನು 55 ಸೀಟು, 60 ಸೀಟು, 69 ಸೀಟು ಕಾಂಗ್ರೆಸ್ ಕೊಟ್ಟಿದ್ರು. BJP ಒಂದು ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ ಲೋಕಸಭೆ ಎಲೆಕ್ಷನ್ ಆದ ನಂತರ ಮೈ ಮರೀಲಿಲ್ಲ. ಯಾಕಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅವ್ರ ನಿರೀಕ್ಷೆ ಮಾಡಿದಕ್ಕಿನ್ನೂ 70-80 ಸೀಟ್ ಕಡಿಮೆ ಬಂತು. ಕಾಂಗ್ರೆಸ್ ಟ್ಯಾಲಿ ಇಂಪ್ರೂವ್ ಆಯಿತು. ಹಂಗಾಗಿ ಈ ಸಾರಿ ಚಾನ್ಸ್ ತಗೊಳೋದು ಬೇಡ ಅಂತ ಸೈನಿ ಅವ್ರನ್ನ ಕರ್ಕೊಂಬಂದು ಏನು ಒಬ್ಬ ಲೀಡರ್ ಮೇಲೆ, ಒಂದು ಜಾತಿ ಮೇಲೆ ಡಿಪೆಂಡ್ ಆದರೆ ಒಂದು ಚುನಾವಣೆ ಸೋಲುತ್ತೆ ಅನ್ನೋದಕ್ಕೆ ರಾಜಸ್ಥಾನಲ್ಲಿ ನಡೆದಂಥ ಗೆಲೆಟ್ ಮೇಲೆ ನಂಬಿ ನಡೆದಂಥ ಚುನಾವಣೆ ಇರ್ಬೋದು, ಇಲ್ಲಾಂದ್ರೆ ಹರಿಯಾಣದಲ್ಲಿ ಊಡ ಅವ್ರ ಮೇಲೆ ನಂಬಿಕೆ ಇಟ್ಟು ನಡೆದಂಥ ಚುನಾವಣೆ ಇವತ್ತು ಸಾಕ್ಷಿ ಆಗ್ತಾ ಇದೆ. ಒಂದ್ ಕಡೆ ನಾನ್ ಜಾಟ್ ಅಂದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಒಂದ್ ಕಡೆಗೆ ಕನ್ಸಾಲಿಡೇಟ್ ಮಾಡ್ಕೊಂಡು BJP, ಅದಾದ ನಂತರ ಕ್ಯಾಟಗರೈಸೇಷನ್ ಆಫ್ ಶೆಡ್ಯೂಲ್ ಕಾಸ್ಟ್ ತಗೊಂಡ್ಬಂದ್ರು. 36 ಜಾತಿಗಳನ್ನ ಒಂದು ಪಂಗಡ ಮಾಡಿ ಆ ಜಾತಿಗೆ ಸೇರಿರುವಂತ ಒಂದು 10 ಜನಕ್ಕೆ ಟಿಕೆಟ್ ಕೊಟ್ಟರು BJP ಅವರು. ಅದರಲ್ಲಿ 8 ಜನ ಲೀಡಿಂಗ್ ಅಲ್ಲಿ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ ಯಾವ್ಯಾವ್ದು ಕ್ಷೇತ್ರ ಅಂತ ಅಂದ್ಬಿಟ್ಟು 8 ಜನ ಅದ್ರಲ್ಲಿ ಲೀಡಿಂಗ್ ಅಲ್ಲಿ ಇದ್ದಾರೆ. ಅಂದ್ರೆ ಇವರು ಒಂದು ಜಾತಿ ಹಿಂದೆ ಹೋಗಿದ್ದಕ್ಕೂ ಅಂದ್ರೆ ಏನು ಇವತ್ತು 30 ಕ್ಷೇತ್ರಗಳಲ್ಲಿ ಇವತ್ತು ದಲಿತರಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಹರಿಯಾಣದಲ್ಲಿ. ಅದರಲ್ಲಿ ಒಂದು 18 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬರ್ತಾ ಇದೆ. ಅದು ಯಾಕೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ, BJP ಬಂದು ಹಂಗೆ ಮಾಡ್ತಾರೆ. ಲಾಸ್ಟ್ ಟೈಮ್ ಲೋಕಸಭೆ ಎಲೆಕ್ಷನ್ ಹೇಳಿದ್ದು ಅದು ಇನ್ನೂ ಜೀವಂತವಾಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಅಟ್ ದಿ ಸೇಮ್ ಟೈಮ್ BJP ಎದೆಗೆ ಮುಂದಿದೆ, ಇವತ್ತು ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ನಾವು ಇನ್ನೊಂದು ಅಬ್ಸರ್ವ್ ಮಾಡಬೇಕು ರಂಗನಾಥ್. ಜಮ್ಮು ಅಂಡ್ ಕಾಶ್ಮೀರ ಮತ್ತೆ ಹರಿಯಾಣದಲ್ಲಿ ಏನಾಗಿದೆ, 450 ಜನ ಇಂಡಿಪೆಂಡೆಂಟ್ಸ್ ಇದ್ರು. ಇವ್ರು ಯಾರು ಅದಕ್ಕೆ ಲೆಕ್ಕಕ್ಕೆ ತಗೊಂಡ್ಲಿಲ್ಲ. ಅದ್ರಲ್ಲಿ ಬಹಳ ಜನ ಮೇಲ್ಜಾತಿಗೆ ಜಾಟ್ ಸಮುದಾಯದವ್ರು ಸೇರಿದವರು BJP ಅವ್ರು ನಿಲ್ಸಿದ್ರು ಚುನಾವಣೆಗೆ. ಅಲ್ಲಿ ಓಡಾಡಿದಾಗ ಗೊತ್ತಾಗ್ತಾ ಇತ್ತು ಬಹಳ ಜನ ಜಾಟ್ಸ್ ಇದ್ರು ಅಂತ. ಯಾಕೆ ಅಂತಂದ್ರೆ BJP ಸ್ಟ್ರಾಟರ್ಜಿ ಅದು. ಏನ್ ಆಂಟಿ ಇನ್ಕಂಬೆನ್ಸಿ ವೋಟ್ ಇತ್ತು ಅದನ್ನ ಏನು ಕನ್ಸಾಲಿಡೇಟ್ ಆಗ್ತಾ ಇತ್ತು ಅದನ್ನ ಡಿವೈಡ್ ಮಾಡುವಂತ ಒಂದು ಪ್ರಯತ್ನ ಪಟ್ಟಿದ್ರಲ್ಲಿ ಅವರು ಸಫಲರಾಗಿದ್ದಾರೆ ಇವತ್ತು. ಅಟ್ ದಿ ಸೇಮ್ ಟೈಮ್ ನೀವು ಜಮ್ಮು ಕಾಶ್ಮೀರದಲ್ಲಿ ತಗೊಂಡ್ರೆ ಕಾಂಗ್ರೆಸ್ ಅಲ್ಲಿ ಯಾಕಂದ್ರೆ ಅಷ್ಟೊಂದು ಸೀಟ್ ಬಂದಿದೆ NC ಮತ್ತೆ ಕಾಂಗ್ರೆಸ್ ಅಂದ್ರೆ PDP ಹೋದ್ ಸಾರಿ 20 ಕ್ಷೇತ್ರಗಳಲ್ಲಿ ಇತ್ತು. ಈ ಸಾರಿ ಅಲ್ಲ ಶಿವಕುಮಾರ್, ಈ ಕಾಶ್ಮೀರದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಕಾಶ್ಮೀರದ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ನೀವು ಒಂದು ಒಳ್ಳೆ ಮಾತು ಹೇಳಿದ್ರಿ. ಏನು ಅಂದ್ರೆ 2 ತಂತ್ರಗಾರಿಕೆಯಲ್ಲಿ BJP ತುಂಬಾ ಸ್ಪಷ್ಟವಾಗಿ ಅನುಸರಿಸಿದೆ. ಇಲ್ಲಿ ಏನು ಅಂದ್ರೆ ಯಾರ್ಯಾರ ಬಗ್ಗೆ ಅಸಮಾಧಾನ ಇದೆ ಸೊ ಅಂಥವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಬೇರೆಯವರು ಟಿಕೆಟ್ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಹಂಗಾಮ ಆಗಿತ್ತು ಅಂತಂದರೆ ನೀವು ಸಭೆ ಸಮಾರಂಭಗಳಲ್ಲಿ ಟಿಕೆಟ್ ಸಿಗದೇ ಇರುವಂಥವ್ರು ಗೊಳೋ ಅಂತ ಹತ್ತಿದ್ದಿದೆ. ಇದರ ಪರಿಣಾಮಗಳೆಲ್ಲವೂ ಕೂಡ BJPಯ ಮೇಲೆ ಬೇರೆದ್ದೇ ರೀತಿಯಲ್ಲಿ ಬೀರುತ್ತೆ ನೋಡಿ ಅನ್ನುವಂಥ ಮಾತಿತ್ತು. ಅದು ಕೂಡ ಸುಳ್ಳಾಗಿದೆ. ನಂಬರ್ 1 ಜೊತೆಗೇನು ಅಂತಂದರೆ ಈ ಯಾವ್ಯಾವ ಜಾತಿಯವರು BJPಗೆ ವಿರುದ್ಧವಾಗಿದ್ದರಲ್ಲ ಅಂತಹ ಕ್ಯಾಂಡಿಡೇಟ್ಗಳ ಸಂಖ್ಯೆಯನ್ನು ಪಕ್ಷೇತರರನ್ನಾಗಿ ಮಾಡಿ ಆ ಸಂಖ್ಯೆ ಜಾಸ್ತಿ ಇತ್ತು. ಅಲ್ಲೂ ಕೂಡ ವೋಟ್ ತುಂಬ ನೀಟಾಗಿ ಸ್ಪ್ಲಿಟ್ ಆಗಿದೆ. ಸೊ ಈ ತಂತ್ರಗಾರಿಕೆ ಬಹುಶಃ BJPಗೆ ಒಂದು ದೊಡ್ಡ ವರದಾನ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಏನಂತೀರಿ? ಹೌದು ನೋಡಿ ರಂಗನಾಥ್, ಅದು ಒಂದು ಒಳ್ಳೆ ಅಬ್ಸರ್ವೇಷನ್. ಯಾಕಂತಂದ್ರೆ ಉತ್ತರ ಪ್ರದೇಶಲ್ಲಿ ಇದೇ ತರ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು ಇಷ್ಟು ಜನ ನಾವು ಸಿಟ್ಟಿಂಗ್ MP ಗಳಿಗೆ ಟಿಕೆಟ್ ಕೊಡಬಾರ್ದು ಅಂತ. ಅಮಿತ್ ಶಾ ಮತ್ತೆ ಆ ಪಾರ್ಲಿಮೆಂಟರಿ ಬೋರ್ಡ್ ಒಪ್ಪದೆ ಎಲ್ಲರಿಗೂ ಟಿಕೆಟ್ ಕೊಟ್ಟರು. ಆ ತಪ್ಪುನ ಇಲ್ಲಿ ಹರಿಯಾಣದಲ್ಲಿ ಮಾಡಲಿಲ್ಲ. 14 ಜನಕ್ಕೆ ಟಿಕೆಟ್ ಡಿನೈ ಮಾಡಿದ್ರು. ಅದರಲ್ಲಿ ಒಂದು 4 ಜನ ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ. ಅದರಲ್ಲಿ 2 ಗೆಲ್ತಾ ಇದ್ದಾರೆ. ನೀವು ಅಲ್ಲಿ ನೋಡಿ ಹೋದ್ ಸರಿ JJP ಇತ್ತು, ಕಾಂಗ್ರೆಸ್ನ ಇದು ಆಂಟಿ BJP ಓಟು ಮತ್ತೆ ಕಾಂಗ್ರೆಸ್ನ ಓಟ್ ತಗೊಂಡು 11 ಸೀಟ್ ತಗೊಂಡಿದ್ರು ಅವರು. ಒಂದು ಫೋರ್ಸ್ ಆಗಿ ಅದನ್ನ 15% ಓಟ್ ಕೊಟ್ಟಿದ್ರು ಆ ಜನ. ಆದ್ರೆ ಅದೇ ಪೊಲಿಟಿಕಲ್ ಪಾರ್ಟಿ BJP ಜೊತೆ ಸೇರ್ಕೊಂಡ್ಬಿಡ್ತು ಹೋದ್ ಸರಿ ಅಧಿಕಾರಕ್ಕೆ ಬರೋದಕ್ಕೆ. ಅವರು ಅಧಿಕಾರ ಸೇರಿ ಮಾಡಿದ್ರು. ಅದೇ ತರ ನೀವು INLD ನೋಡಿ BSP ಜೊತೆ ಅಲಯನ್ಸ್ ಮಾಡ್ಕೊಂಡ್ರು. ಇವರು JJP ಅವರು
ಚಂದ್ರಶೇಖರ್ ಆಜಾದ್ ಜೊತೆ ಇವರು ದಲಿತ್ ಪಾರ್ಟೀಸ್ ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು. ಅಂದ್ರೆ ಹರಿಯಾಣ ಇತಿಹಾಸದಲ್ಲಿ ಯಾವತ್ತೂ 12-15 ಸೀಟ್ ಇಂಡಿಪೆಂಡೆನ್ಸ್ ಗೆಲ್ತಾ ಇತ್ತು. ಆದ್ರೆ ಇವತ್ತು ನೋಡಿ 2-3 ಬಂದಿದೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆನೆ 80-85% ವೋಟು ಹೋಗಿರೋದ್ರಿಂದ ಎರಡಕ್ಕೂ ಡೈರೆಕ್ಟ್ ಕಂಟೆಸ್ಟ್ ಇದ್ದಿದ್ದರಿಂದ ಅದು ಬಿಜೆಪಿಗೆ ಅಡ್ವಾಂಟೇಜ್ ಆಯ್ತು. ಇಂಡಿಪೆಂಡೆನ್ಸ್ ಇಂದಾನೆ ಇವತ್ತು ಬಿಜೆಪಿ ಅವರಿಗೆ ಅನುಕೂಲ ಆಗಿತ್ತು. ಮತ್ತೆ ಅವರ ಸ್ಟ್ರಾಟರ್ಜಿ ಬಹಳ ಒಂದೊಂದು ಸೀಟು ಲೆಕ್ಕ ಹಾಕೊಂಡು ಇವತ್ತು ಅದನ್ನ ಗೆದ್ರು. ಶಿವಕುಮಾರ್ ಇದೇ ಒಂದು ತಂತ್ರಗಾರಿಕೆ, ಇದೇ ಒಂದು ಸೂತ್ರ ಕಾಶ್ಮೀರದಲ್ಲಿ ನಡೆದಿಲ್ಲ. ಮತ್ತೆ ಕಾಶ್ಮೀರದಲ್ಲೂ ಕೂಡ ಇದೇ ರೀತಿಯ ತಂತ್ರಗಾರಿಕೆಯನ್ನ ಬಿಜೆಪಿ ಅನುಸರಿಸಿತ್ತು. ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮುಸಲ್ಮಾನ್ ಕ್ಯಾಂಡಿಡೇಟ್ಗಳನ್ನ ಕಣಕ್ಕಿಳಿಸೋದ್ರ ಮುಖಾಂತರ, ಪಕ್ಷೇತರರಿಗೆ ಬೆಂಬಲ ಕೊಡೋದ್ರ ಮುಖಾಂತರ ಬಿಜೆಪಿ ಅವರ ಬೆನ್ನ ಹಿಂದೆ ನಿಂತಿತ್ತು. ಆದರೆ ಅಲ್ಲಿ ಹೆಚ್ಚು ಫಲ ಕೊಟ್ಟಿಲ್ಲ. ಇದು ಅಂದ್ರೆ ಒಂದೇ ತಂತ್ರಗಾರಿಕೆ ಎಲ್ಲ ಕಡೆಗೂ ನಡೆಯಲ್ಲ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಇಲ್ಲ ನೋಡಿ, ಜಮ್ಮು ಅಂಡ್ ಕಾಶ್ಮೀರ ಬೇರೆ, ಹರಿಯಾಣ ಬೇರೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ NC ಇತ್ತು, ಕಾಂಗ್ರೆಸ್ ಇತ್ತು, PDP ಇತ್ತು. ಆಮೇಲೆ ಇವರು ಗುಲಾಮ್ ನಬಿ ಆಜಾದ್ ಕಡೆಯವರು ಇಂಡಿಪೆಂಡೆನ್ಸ್ ಜನ ಫೀಲ್ಡ್ ಮಾಡಿದ್ರು. ಅಂದ್ರೆ ಅಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ರೀಚ್ ಆಗಿತ್ತು ಮುಸ್ಲಿಂ ವೋಟ್ಸ್. ಅಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಆಗಿದ್ರಿಂದ ಅದೇ ನೀವು ನೋಡಿ ಕ್ಯಾಟಗರೈಸೇಷನ್ ತಗೊಂಬಂದ್ರು, ಏನು ಇದನ್ನ ತಗೊಂಬಂದ್ರು, ಏನು ವರ್ಗೀಕರಣ ತಗೊಂಬಂದ್ರು, ಇದನ್ನ ಏನು ಡಿಲಿಮಿಟೇಷನ್ ಅಲ್ಲಿ ಬೆನಿಫಿಟ್ ಆಗಿದೆ ಬಿಜೆಪಿಗೆ. ಎಲ್ಲಿ ಟ್ರೈಬಲ್ಸ್ ಇದ್ರು, ಎಲ್ಲಿ ಶೆಡ್ಯೂಲ್ ಕಾಸ್ಟ್ ಇದ್ರು, ಎಲ್ಲಿ OBC ಇದ್ರು, ಅಲ್ಲಿ ಬಿಜೆಪಿಗೆ ಹೆಲ್ಪ್ ಆಗ್ತಾ ಇದೆ. ಅಂದ್ರೆ ವೋಟ್ ಶೇರ್ ಕಡಿಮೆ ಆಗಿಲ್ಲ, ಅಲ್ಲಿ ವೋಟ್ ಶೇರ್ ಜಾಸ್ತಿ ಆಗಿದೆ, ಪ್ರಮಾಣವಾಗಿ ಜಾಸ್ತಿ ಆಗಿದೆ. ಸೀಟ್ ಕಡಿಮೆ ಬಂದಿರಬಹುದು. ಇಲ್ಲಿ ಕಾಂಗ್ರೆಸ್ ಹರಿಯಾಣದಲ್ಲಿ ವೋಟ್ ಶೇರ್ ಜಾಸ್ತಿ ಆಗಿದೆ, ಸೀಟ್ ಕಡಿಮೆ ಆಗಿದೆ. ಕರೆಕ್ಟ್. ಎರಡು ಡಿಫ್ರೆಂಟ್ ನೀವು ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀನಿ.